ಸ್ನೇಹಿತರೆ, ಇಲ್ಲಿ ಎಷ್ಟೊಂದು ಮೆಣಸಿನಕಾಯಿ ಬಿಟ್ಟಿದೆ ಗೊತ್ತಾ. ಇದು ನನ್ನ ಫ್ರೆಂಡ್ ಮನೇಲಿ ಆಗಿರುವಂಥ ಮೆಣಸಿನಕಾಯಿಗಳು. ವೆರೈಟಿ ಮೆಣಸಿನಕಾಯಿಗಳು ಗೊತ್ತಾ. ಬ್ಯಾಡಿಗೆ ಮೆಣಸು ನೋಡಿ, ಎಲ್ಲ ಮೇಲ್ಮುಖನಾಗಿ ನಿಂತ್ಕೊಂಡಿವೆ. ಇದು ಒಂದು ಆಶ್ಚರ್ಯದ ಒಂದು ಇದು. ಎಲ್ಲ ಮೆಣಸಿನಕಾಯಿಗಳು ಗಿಡಗಳಲ್ಲಿ ಮೇಲ್ಮುಖವಾಗಿ ಬಿಟ್ಟಿವೆ. ಕೆಲವೊಂದು ಎಲ್ಲ ಕೆಳಗೆ ಬಗ್ಗಿ ನಿಂತ್ಕೊಂಡಿರುತ್ತೆ ಅಲ್ವಾ. ಇದು ನೋಡಿ ಮೇಲ್ಗಡೆ ನಿಂತಿರುವಂಥದ್ದು ಮುಖ ಮಾಡಿ. ಆಮೇಲೆ ಗೋಕರ್ಣ ಮೆಣಸು, ಅದಂತೂ ಖಾರ ಇರಲ್ಲ, ಅಡುಗೆಗೆಲ್ಲ ಚೆನ್ನಾಗಿರುತ್ತೆ. ಅದರದ್ದು ಮಿರ್ಚಿ ಬಜ್ಜಿ ಎಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಗೋಕರ್ಣ ಮೆಣಸು ಸ್ವಲ್ಪ ಬಿಳಿದಾಗಿರುತ್ತೆ, ಅಂದರೆ ವೈಟ್ ಕಲರಲ್ಲಿ ಗುಂಡು ಗುಂಡಾಗಿ, ಅದು ಖಾರನೇ ಇರಲ್ಲ ನೋಡಿ. ಇದಂತೂ ನನಗೆ ಇಷ್ಟ ಆಗಿರೋದು ಕ್ಯಾಪ್ಸಿಕಮ್ ಮನೇಲಿ ಬಿಡುತ್ತೆ ಅಂದರೆ ಆಶ್ಚರ್ಯ ಆಗುತ್ತೆ. ಸಾಮಾನ್ಯವಾಗಿ ಅದು ಬಿಡೋದು ಕಡಿಮೆ. ಎಷ್ಟು ಚೆನ್ನಾಗಿ ಎಷ್ಟೆಲ್ಲ ಬಿಟ್ಟಿದೆ ಗೊತ್ತಾ ಕ್ಯಾಪ್ಸಿಕಮ್ಮು. ಅಂದರೆ ದೊಡ್ಡ ಮೆಣಸು ಅಂತಲೂ ಹೇಳ್ತೀವಿ ಅಲ್ವಾ. ತುಂಬಾ ಇಷ್ಟ ಆಗುತ್ತೆ ಇದಂತೂ ಬಿಡಿ. ಕ್ಯಾಪ್ಸಿಕಮ್ ನೋಡಿದ್ರೇ ಅಷ್ಟು ಖುಷಿ ಆಯಿತು ನನಗೆ. ಎಷ್ಟೆಲ್ಲ ಮೆಣಸಿನಕಾಯಿ ಗಿಡಗಳು ಗೊತ್ತಾ ನೋಡಿ, ಎಷ್ಟು ದೊಡ್ಡದು. ಇದಂತೂ ಖಾರ ಇರಲ್ಲ. ಹಾಗೇನು ಪಲ್ಯನೂ ಮಾಡ್ಬೋದು, ಮತ್ತು ಇದಕ್ಕೆ ಮಿರ್ಚಿ ಬಜ್ಜಿ ಎಲ್ಲ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಎಷ್ಟೊಂದು ವೆರೈಟಿ ಮೆಣಸಿನಕಾಯಿಗಳು ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಒಂದು ವೀಡಿಯೋನ ನಾನು ಮಾಡಿದ್ದೀನಿ. ಇನ್ನೂ ಬೇರೆ ಅಲ್ಲಿ ಏನೇನೋ ಬಳ್ಳಿಗಳೆಲ್ಲ ಇವೆ, ಯಾವುದೇದು ಬಳ್ಳಿಗಳು. ಅದರ ಮೆಣಸಿನ ಗಿಡನಷ್ಟೇ ನಾನು ತಗೊಂಡೆ ವೀಡಿಯೋದಲ್ಲಿ. ನಂಗೆ ಭಾಳ ಇಷ್ಟ ಆಯಿತು ನೋಡಿ. ಆಮೇಲೆ ಇದು ಉದ್ದುದ್ದ ಮೆಣಸು, ಅದಂತೂ ಸ್ವಲ್ಪ ಖಾರ ಇರುವಂಥದ್ದು. ಆಮೇಲೆ ಇದು ಸ್ವಲ್ಪ ಖಾರ ಇರುವಂಥದ್ದು. ಆಮೇಲೆ ಇನ್ನೂ ನೋಡಿ, ಒಂದು ಮೆಣಸಿನಕಾಯಲ್ಲಿ ಎಷ್ಟು ವೆರೈಟಿಗಳಿವೆ ಅಲ್ವಾ. 3-4 ಥರದ್ದು ಒಂದೇ ಮನೇಲಿ ಇಷ್ಟೆಲ್ಲ ನೋಡಿ. ಇದು ಉದ್ದದ ಮೆಣಸು, ಇದಂತೂ ಬ್ಯಾಡಿಗೆ ಮೆಣಸು. ಇದು ಖಾರ ಇರಲ್ಲ. ಇದರದ್ದೆಲ್ಲ ಅಡುಗೆ ತುಂಬ ರುಚಿಯಾಗಿರುತ್ತೆ. ಒಂದು ಖಾರದ್ದು, ಒಂದು ಸುಮ್ಮನೆ ಹೀಗೆ ಪರಿಮಳ ಆಗಲಿಕ್ಕೆ, ಅಂದರೆ ಅಡುಗೆ ಚೆನ್ನಾಗಾಗಲಿಕ್ಕೆ ಅಂತ ಕ್ಯಾಪ್ಸಿಕಮ್ಮು ನೋಡಿ. ಕ್ಯಾಪ್ಸಿಕಮ್ಮಿಂದಂತೂ ಪಲ್ಯ ಅಥವಾ ಅದರದ್ದು ಮಸಾಲೆ ಪಲ್ಯ, ಅಥವಾ ಅದರೊಳಗೆ ತುಂಬಿ ಮಾಡ್ತೀವಲ್ವ ಆ ಥರದ್ದು, ಅಥವಾ ಮ್ಯಾಗಿಗೆಲ್ಲ ಹಾಕಿದರೆ ಎಷ್ಟು ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ಮು ಕೂಡ. ಎಲ್ಲ ವೆರೈಟಿ ಮೆಣಸಿನಕಾಯಿ ಗಿಡಗಳೇ ಒಂದು. ಆಮೇಲೆ ಬಳ್ಳಿಗಳು ಏನೇನೋ ಬೇರೆ ಬಳ್ಳಿನೂ ಇದೆ. ಯಾವುದೋ ಬಳ್ಳಿ ಅದು ಕಾಯಿ ಬಿಡೋದು, ಈ ಕುಂಬಳದ ಬಳ್ಳಿನೂ ಅನಿಸುತ್ತೆ. ಇಷ್ಟೆಲ್ಲ ಇತ್ತು ಗೊತ್ತಾ ಅವ್ರ ಮನೆಯಲ್ಲಿ. ನನಗೆ ತುಂಬ ಖುಷಿಯಾಯಿತು ನೋಡಿ. ನಾನು ಆಶ್ಚರ್ಯಪಟ್ಬಿಟ್ಟೆ. ಇರೋರು ಮಾತ್ರ 2 ಜನ, ಆದರೆ ಎಷ್ಟೆಲ್ಲ ಮಾಡಿದೀಯ ಅಂತಂದೆ ನಾನು. ನೋಡಿ, ಇದು ಬಿಳೆ ಮೆಣಸು, ಗೋಕರ್ಣ ಮೆಣಸು. ಇದಂತೂ ಎಷ್ಟೊಂದು ಬಿಟ್ಟಿದೆ ಗೊತ್ತಾ. ಫುಲ್ ಗಿಡ ತುಂಬ ಹೋಗಿದೆ ನೋಡಿ. ಮೇಲ್ಮುಖನಾಗಿ ಬಿಳೆ ಮೆಣಸಿನ್ಕಾಯಿ ನೋಡಿದರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಎಷ್ಟು ಖುಷಿಯಾಗುತ್ತೆ. ನಾವು ತಿನ್ನೋದಕ್ಕಿಂತ ಈ ಥರ ಬೆಳೆಸ್ತೀವಲ್ವ, ಎಷ್ಟು ಇಷ್ಟ ಆಗುತ್ತೆ. ಗಿಡವನ್ನು ಒಂದು ಹಚ್ಚೋದು, ಬೆಳೆಸೋದು, ಅದಕ್ಕೆ ಮೇಂಟೈನ್ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ತಕ್ಕ ಹಾಗೆ ಮಣ್ಣು ಬೇಕು, ಅದಕ್ಕೆ ತಕ್ಕ ಹಾಗೆ ಒಂಥರ ಎಲ್ಲದೂ ಇರಬೇಕಾಗತ್ತೆ. ಅಷ್ಟು ಚೆನ್ನಾಗಿ ಬೆಳಿಬೇಕು ಅಂದರೆ ನೋಡಿ. ಎಷ್ಟು ಚೆನ್ನಾಗಿ ಎಲ್ಲ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿವೆ. ನಂಗೆ ತುಂಬ ಇಷ್ಟ ಆಯಿತು. ನೀವು ಹೀಗೆ ನೋಡ್ತಾ ಹೋಗಿ ಎಂಜಾಯ್ ಮಾಡಿ. ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ. ಮೆಣಸಿನಕಾಯಿ ಗಿಡಗಳು, ವೆರೈಟಿ ಮೆಣಸಿನಕಾಯಿ ಗಿಡಗಳನ್ನು ನಾನಿಲ್ಲಿ ಒಂದು ಸಣ್ಣ ವೀಡಿಯೋನ ಹಾಕಿದ್ದೀನಿ. ಹೀಗೆ ನೀವು ನೋಡ್ತಾ ಹೋಗಿ. ಮತ್ತು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಈ ವಿಡಿಯೋನ ನಾನು ಹೀಗೆ ರನ್ ಮಾಡ್ತೀನಿ. ನೀವು ನೋಡ್ತಾ ಹೋಗಿ, ಎಲ್ಲದನ್ನು ನೋಡಿ ಎಂಜಾಯ್ ಮಾಡಿ, ಕಾಮೆಂಟ್ ಹಾಕಿ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ.